ಅದನ್ನ ತೊಗೊಂಡು ಹೋಗಾತು ದಿನ ಈ ರೋಗ. ಹಾಂ ಹಾಂ ಈ ರೋಗ ಒಂದು ಬರಬಾರ್ದ ರೇಟ್ ಚಲೋ ಕೊಂಡ್ರತ್ತದ. ಅಗ್ರಿಕಲ್ಚರ್ ನಾವು ಭಾಳ ತಪ್ಪು ಮಾಡಿದ್ದೇವೆ. ಏನಂದಿ ಮೊದಲಿನ ಸೀಡ್ಸ್ ನಾವು ರೆಡಿ ಮಾಡಿ ನಾವು ಹಾಕ್ತಿದ್ದು ಗೊತ್ತೈತಿ. ಹಾಂ 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 ಆ ಸೀಡ್ಸ್ ಮಾಡೋದು ಮೊದ್ಲು ಅದ ಬೆಸ್ಟ್. ಮತ್ತು ಈಗ ನಾ ಈ ನರ್ಸರಿಯಾಗ ಕೊಟ್ಟು ಕಾಸು ಇದನ್ನ ಮಾಡಿ ಅಂದ್ರೆ ಅವು ಇದ್ರಾಗ ಮಾಡಿರ್ತಾರ ನಾನು. ಸರಿ ಅದಲ್ಲ ಯಪ್ಪ ತಂದೆ ನಾ ಹೇಳುದಾ. ಹಾಂ ಮತ್ತು ಏನು ಹೇಳ್ತೀನಿ ನಾವು ಈ ಗಿಡದನ್ನ ಬೀಜ ಹಿಡಿದು ನಾವು ಬೀಜ ಮಾಡ್ತಿದ್ವಲ್ಲ ಮೊದಲ. ಹಾಂ ಹಾಂ ಅಂದ್ರೆ ನಾಟ್ ಕ್ರಾಸಿಂಗ್. ಹಾಂ ಹಾಂ ಈ ನಾವು ಬೆಳೆದಾಗಿಂದ ಬೀಜ ತಕ್ಕೊಂಡ್ ಕಾಸು ಅದನ್ನ. ಪ್ಯಾಕೆಟ್ ಬೀಜ ಅಲ್ಲ. ಹಾಂ 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 ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಪ್ಯಾಕೆಟ್ ಬೀಜಕ್ಕೆ ಇದಕ್ಕೆ? ಹೆಂಗೆ ಗೊತ್ತದನ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇತ್ತ. ಹಾಂ 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 ಇದಕ್ಕೆ ಅವ್ರು ಸುಲಾನ ಸುನ್ನಿ ಅವ್ರು ಕೆಮಿಕಲ್ ಹಾಕಿ ಅದಕ್ಕೆ ರೋಗ ಇದನ್ನ ಮಾಡ್ತಾರ ಅವ್ರು. ಹಾಂ ಹಾಂ ಗೊತ್ತಾತು. ಹೌದು ಹೌದು ಮೊದ್ಲಿನೂ ಎಲ್ಲ ಹೈಬ್ರಿಡ್ ಅವ ಜವಾರಿ ಹಾಂ ಇವ ಹೈಬ್ರಿಡ್ ಇವ ಸ್ವಾಮಿಗಳು ಹೇಳ್ತಿರ. ಇದು ಇದಾ ಹಾಂ 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 ರೋಗ ಅಟ್ಯಾಕ್ ಲಘು ಆಕೈತಿ ಅದಕ್ಕೆ. ಹಾಂ ಹಾಂ ಅದಕ್ಕೆ ಬರೋಬ್ಬರಿ ನಿರೋಧಕ ಶಕ್ತಿ ಇರ್ತದ ಅದಕ್ಕೆ. ಹೌದು 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 ಅವ್ರು ಸ್ವಾಮಿಗಳು ಹೇಳಿ ನೋಡ್ರಲ್ಲ ಅದು ಹೈಬ್ರಿಡ್ 1 3 kg ಜವಾರಿ 1 kg ಸಮ ಅಂತ ಕಸ. ಹಾಂ ಮಂಚಾದ ಮತ್ತು ಒಂದು ಬರ್ತೈತೆ ಯಾವ್ರೇನು ನಿನ್ನಷ್ಟು ಮಾಡಿಲ್ಲ ಬಿಡ್ಲೆ. ನಿನ್ನಷ್ಟು ಮಾಡಿಲ್ಲ ಯಪ್ಪ ನಂದು ಅವ್ರ ಮುಂದೆ ಏನೂ ಅಲ್ಲನ. ಯಾಕೆ 15 ಟ್ರಿಪ್ ಹಾಕ್ಯಾರ ಅದಕ್ಕದ ಏನು ಮಾಡಿ ಎಲ್ಲಿದು ಇತರ ಟ್ಯಾಕ್ಟಿಗೆ ಒಬ್ಬ ಮಳ್ಳಿ. ಹ್ಞೂ ಹ್ಞೂ ಹಾಂ ಗೊತ್ತೈತಿ ಬೇವಿನ ಹಿಂದಿ ಹಾಕ್ಯಾರ. ಹ್ಞೂ ಹ್ಞೂ ಅದ್ರಾಗ ಹ್ಞೂ ಹ್ಞೂ ಹೋಗದ್ದಾರ. ಹ್ಞೂ 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 ಮತ್ತು ಭಾಳ ಹೋಗಿದ್ದಾರ ಬಂಗಾರ ಅವ್ರು ಅದಕ್ಕೆ. ಸಾಮಾನ್ಯ ಮಾಡಿಲ್ಲ ಅವ್ರ. ಹ್ಞೂ ಹ್ಞೂ ಮತ್ತು ನೀದಕ್ಕೆ ಗೊಬ್ಬರ ಹೋಗಿದ್ದೀವಿ ಇಲ್ಲ ಇದಕ್ಕೆ? ಇದಕ್ಕೆ ಒಳಗೆ ಹೋಗಿದ್ದನ್ನ. ಹಾಂ ಹಾಂ ಆದ್ರೆ ಇದ್ರ ತಂದು ಹೋಗಿದ್ದನ್ನ. ಹಾಂ ಹಾಂ ಅದು ಏನದ ಟ್ಯಾಕ್ಟಿ ಗೊಬ್ಬರ. ಹ್ಞೂ ಹ್ಞೂ ನಾ ಯಾಕೆ ಹೇಳ್ತೀನಿ ಅದನ್ನು ಮಾತಾಡತ್ತಾನ ಮತ್ತು ನೀನು ಅದನ್ನು ಕೇಳ್ತೀನಿ. ಹ್ಞೂ ಹ್ಞೂ ಏನು ಒಟ್ಟು ಇದು ಹಿಂಗೆ ಹಸುನು ಮಾಡಲೇಬೇಕು ಬಿಡೋದನ. ಹಾಂ ಹಿಂಗೆ ಬಳ್ಳಿಗೆ ಹೋದ ಕಸ ಹಸುನು ಮಾಡಿದಾಗ ಬಳ್ಳಿ ಹಬ್ತದ ಮ್ಯಾಗ ಅದು ಜಲ್ದಿ ಇಲ್ಲದ್ರ ಹಳ್ಳ ಹಿಡ್ಕೊಂಡು ಹೋಗ್ಕೋತ ಬಿಡ. ಈ ಸಲ ತೋತೆ ತೋಲೆ ಲಾಭ. ಹಾಂ ಮಾಡಿದವ. ಹಾಂ ಹಲೋ ಯಾಕೆ ಗಿರಾಕತ್ತ ಹ್ಞೂ 10,000 ರೂಪಾಯಿ ಇಲ್ಲಿ 20,000 ರೂಪಾಯಿ ಆತ. 60,000 ರೂಪಾಯಿ ಖರ್ಚು ಮಾಡಿದಾನೆ. ಹಾಂ ಹಾಂ 60 ಅಂದ್ರೆ 80 ಆತ. ವೈರಸ್ ನೋಡಿ ಫ್ರೆಂಡ್ಸ್ ಹೆಚ್ಚಿನ ಹಾಗಲ ಬೆಳೆ ಒಂದು 15 ದಿನ ಆತ. ಹಾಗಲ ಬೆಳೆ ಎಷ್ಟು ಹಬ್ಬಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಹಬ್ಬಿದೆ ನೋಡಿ ಅದು. ಈಗೆಲ್ಲ ಮ್ಯಾಲೆಲ್ಲ ಕರಿಯೆಲ್ಲ ಹಂಬತ್ತ ನಮ್ಮ ತಮ್ಮ. ಇನ್ನೊಂದು ಸ್ವಲ್ಪ ಇದೆ ಹಂಬೋದು. ಇನ್ನೊಂದು 20 ದಿನದಾಗ ಅಂದ್ರೆ ಮ್ಯಾಗ ಹತ್ತೈತಿದು. ಆಮೇಲೆ ಕಾಯಿ ಬಿಡೋಕೆ ಚಾಲೂ ಮಾಡತ್ತಿ. ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲೇ ಕರಿ ಹಂಬತ್ತಾನು. ಒಟ್ಟಿದ್ರಾಗ ಒಬ್ಬರಂತೂ ಫಿಕ್ಸ್ ಒಂದು 10 ಗುಂಟೆ ಮಾಡ್ರೆ ಫಿಕ್ಸ್ ಒಬ್ಬರು ಹೊಲ್ದಾಗ ಇರ್ಬೇಕು ನೋಡ್ರಿ. ಇದನ್ನು ಈ ವರ್ಷ ಅಂತೂ ಭಾಳ ಮಂದಿ ಹಾಗಲ ಬೆಳೆ ಮಾಡೈತಿ. ರೇಟ್ ಹೆಂಗೆ ಕೊಡ್ತಾರೆ ನೋಡ್ಬೇಕು. ಒಂದೊಂದು ಇದನ್ನು ಆಗತ್ತಿ ಹುಳಾಗತ್ತೆ ನೋಡ್ರಿ. ಇಲ್ಲಿ ಒಂದೊಂದು ಇದ್ರ ಗತಿ ಕಾಣತಿ. ಇನ್ನೊಮ್ಮೆ ಔಷಧ ಹೊಡಿಬೇಕು. ಏನು ಈಗಿನ ಬೆಳೆಗಳೆಲ್ಲ ಬರೀ ಔಷಧಿ ಮೇಲೆ ಬೆಳೆಯತ್ತಾವು. ನೋಡ್ತಾ ಇರ್ಬೋದು ಇಲ್ಲಿ ಹಿಂಗೆ ಹಬ್ಬಿಸ್ಬೇಕು ಇದನ್ನು. ಹಿಂಗೆ ಮ್ಯಾಗ ಹಿಂಗೆ ಹಿಡಿದು ಹಬ್ಬಿಸ್ಬೇಕು ಇದನ್ನು. ಬಟ್ ಇನ್ನೊಂದು 15 ದಿನದಾಗ ಅಂದ್ರೆ ಮ್ಯಾಗ ಹತ್ತತ್ತಿದ್ರ ಮೇಲೆ ತೋರಿಸ್ತಾನೆ. ಏನು ಈ ಥರ ಕಳೆ ತೆಗಿಯೋದು ಹಬ್ಬಸೋದು ಕರಿ ಅಂಬೋದು ಭಾಳ ಕೇಳಿಸ್ರಿ. ಹಾಗಲ ಬೆಳೆ ಅನ್ನೋದು ಅಷ್ಟೇ ಕರೆ ರೇಟ್ ಕೊಡ್ಬೇಕು ಆ ರೀತಿ ರೀ. ಅಂದ್ರೇ ಸ್ವಲ್ಪ ಮಾಡಿದಕ್ಕೂ ಸಾರ್ಥಕ ಆಕತಿ. ಇಲ್ಲ ಅಂದ್ರೆ ನೀರಾಗ ಹುಂಚೆನ್ ತೊಳ್ದಂಗೆ ರೋಗ ಬರ್ತೈತಿ. ಅದು ಇದು ಸುಡ್ಗಾಡು ಸೈಂತ್ರಿ ರೈತರ ಬೆಳೆ ಒಂದನೋ ಎರಡನೋ. ಬೆಳೆ ಚಲೋ ಬಂದಾಗ ರೇಟ್ ಕೊಡೋದಿಲ್ಲ, ರೇಟ್ ಬಂದಾಗ ಬೆಳೆ ಚಲೋ ಇರೋದಿಲ್ಲ. ಭಾಳ ಸಮಸ್ಯೆ ಐತಿ. ನೋಡ್ತಾ ಇರ್ಬೋದು ರೀ. ತೋರಿಸ್ತಾ ಇದ್ದೇನೆ ಹಾಗಲ ಬೆಳೆ. ಒಟ್ಟು ವರ್ಷ ಒಂದು ಇದ್ದರೆ ಹಾಗಲ ಬೆಳೆ ಮಾಡೇ ಬಿಟ್ಟಿರ್ತೇವೆ. ನೋಡ್ತಾ ಇದು ಮೆಷಿನ್ ಗಿಡ ರೀ. ಅದು ಮೆಷಿನ್ ಗಿಡ ನೋಡಿ ತೋರಿಸ್ತಾ ಇದ್ದೇನೆ. ಇದು ಹೋದ ಸಲ ಮೈನ್ ಅಗತಿ ಮಾಡ್ಯಾರಲ್ಲ. ಆದರೂ ಇನ್ನೊಂದು ಚಿಗ್ಯಾತನ ಇದ್ರಾಗ
ಹೊಳ್ಳಿ ಯಾಕೋ ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕಾಗಿತ್ತು. ಇನ್ನು ಸುಧಾರಣೆ ಆಕತಿ ಕಡೆ ಅಂದ್ರೆ ಗಾಡಿ ಬಿಸಾಕೈತಂದ್ರೆ ಚಲೋ ಆಕಾವು. ಇದೆ ನೋಡ್ರಿ, ಇದೊಂದು 10 ಗುಂಟೆ ಐತೆ ಆಗಲೇ ಮಿಷಿನ್ ಗಿಡ. ಇದೊಂದು ಹಾಗಲ ಬಳ್ಳಿ, ಅಲ್ಲಿ ಮ್ಯಾಗ ಒಂದು ತೊಂಡಿ ಬಳ್ಳಿ ಮಾಡಿದಾರೆ ಒಟ್ಟು. ಇವ್ರು ನೋಡ್ರಿ ಈಚ ಕಡೆ ಬಾಜುಕಿನ ಹಿಡ್ದವ್ರು. ಈಗ ಮನೆ ಹೆಚ್ಚಿದ್ದು ಎಷ್ಟು ಐತೆ ನೋಡ್ರಿ, ಮನೆ ಹೆಚ್ಚಾರ ಇವನ್ನ ಇಷ್ಟಿಟ್ಟು ಅದಾವ ನೋಡ್ರಿ ಬಳ್ಳಿ. ತೋರಿಸ್ತಾ ಇದ್ದೇನೆ. ಈಗ ಒಂದು 8 ದಿನ 10 ಹೆಚ್ಚಿವನ್ನ ಎಷ್ಟು ಹೆಚ್ಚಾರ ನೋಡ್ರಿ. ಈಗ ಇಷ್ಟಿಟ್ಟು ಬಂದಾವು. ಒಟ್ಟು ಭಾಳ ಮಂದಿ ಹೆಚ್ಚಾರ ಈ ಸಲ ಹಾಗಲ ಬಳ್ಳಿ. ಅಂದ್ರೆ ಈಗ ಹೋದ ಸಲ ಮಳೆ ಚಲೋ ಆಯ್ತಲ್ಲ, ಹೊಳಿ ಎಲ್ಲ ನೀರು ತುಂಬ್ಕೊಂಡು ನಿಂತಿತಾನ ಅಂತಲೇ ನೀರು ಖಾಲಿ ಆಗೋಲ್ಲಲ್ಲ, ಅದ್ರ ಸಂಬಂಧ ಒಟ್ಟು ಚಲೋ ಭಾಳ ಮಂದಿ ಹೆಚ್ಚಾರ ಹಾಗಲ ಬಳ್ಳಿ, ತೊಂಡಿ ಬಳ್ಳಿ, ಮಿಷಿನ್ ಗಿಡ. ಅದು ಕಬ್ಬು ಹಚ್ಚೋದ್ರಾಗ ಏನು ಉಪಯೋಗ ಇಲ್ಲ ಬಿಟ್ರಿ. ನಾವು ರೇಟ ಕಡಿಮೆ, ಸುಲಿಯಾರ್ದು ಅವ್ರದ್ದು ಇದು ಎತ್ತರಾಗ ಏನು ಹೊಡಿಯೋದಿಲ್ಲ ಕಬ್ಬಿನ್ಯಾಗ. ಕಬ್ಬು ಹಚ್ಚೋದಂತ್ರನೂ ಮತ್ತು ಒಂದು ವರ್ಷದ ಪೀಕ ಏನು ಮಾಡೋದ್ರ ಕೆಲಸ ಅಷ್ಟು ಕಡಿಮೆ ಇರೋದಕ್ಕೆ ರೇಟೇ ಇಲ್ಲಂದ್ರೆ ಏನು ಮಾಡೋದು ಅಂತ. ಒಂದು ಕಬ್ಬು ರೇಟ್ ಒಂದು ಜಾಸ್ತಿ ಕೊಟ್ಟರೆ ಒಂದಿಟ್ಟು ಹಾಕಿದಕ್ಕೂ ರೈತಗೂ ಒಂದಿಟ್ಟು ಉಳ್ಯಾಕೈತಂದ್ರೆ ಸಾರ್ಥಕ ಆಕತೆ. ಮತ್ತು ಏನೂ ಇಲ್ಲಪ್ಪ ಅಂತಂದ್ರೆ ಏನು ಉಪಯೋಗ ಇಲ್ಲ ಅದು. ಹಂಗಂದ್ರಿ ವೀಕ್ಷಕರೇ, ರೇಟ್ ಕೊಡಬೇಕು. ಯಾವುದೇ ಬೆಳೆಗೆ ರೈತ ಬೆಳೆದಿರ್ತಾನಂದ್ರೆ ಕಷ್ಟಪಟ್ಟ ಆ ಬೆಳೆಗೆ ಸ್ವಲ್ಪ ರೇಟ್ ಸಿಕ್ತಂದ್ರೆ ಮಾಡೋಕೆ ಹುರ್ಪು ಬರ್ತತಿ, ಮತ್ತು ಮಾಡಿದ್ಕೂ ಸ್ವಲ್ಪ ಸಾರ್ಥಕ ಆಕತಿ ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಏನೆಂಬುದು ಕಾಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀರು ಹೆಚ್ಚಾರ. ಇಲ್ಲೇ ನೀರು ಯಾಕೋ ಹೋಗತ್ತರಲ್ಲ, ಇದಿಲ್ಲಿ ಪೈಪ್ ಹೆಚ್ಚಾರು ನೀರು ಹೋಗತ್ತದಲ್ಲಿ. ಈ ರಸ್ತೆ ನೋಡಿ, ನಮ್ಮ ಊರ ಹೊಲಗಳಿಗೆ ಹೋಗೋ ರಸ್ತೆ, ಮೇನ್ ರಸ್ತೆ ನೋಡಿ ಇದೆ ನೋಡ್ರಿ. ನಮ್ದು ಹೊಲ ಹೋಗೋದೆಲ್ಲ ಇದೇ ರಸ್ತೆ ನೋಡ್ರಿ. ಕಡೆನ ಹೊಲ ಪೂರ್ತಿ ನಮ್ಮದು ಊರಿದ್ದು ಹೊಲ ಇರೋದೆಲ್ಲ ಹೈಯೆಸ್ಟ್ ಇಲ್ಲೇ ನೋಡ್ರಿ. ಇದೇ ರಸ್ತೆ ಯಂತ್ರ ನಾವು ಪೂರ್ತಿ ಎಲ್ಲ ಕಬ್ಬಿಗೆ ಬೀಜ ಬಿಟ್ಟಿರು, ಅದಕ್ಕೆ ನೀರು ಹಚ್ಚಾರ. ಅದಕ್ಕೆ ಇಲ್ಲೇ ಮಣ್ಣೆಲ್ಲ ಮೊನ್ನೆ ತೊಂಡಿ ಬೆಳೆಯಾಗೆಲ್ಲ ತೊಂಡಿಕಾಯಿ ಕೋದ ಕಾಸೆಲ್ಲ ಅಗತಿದ್ವೆಲ್ಲ ಮಾಡ್ಯಾರು. ಎಷ್ಟು ಸ್ವಚ್ಛ ಕಾಣತ್ತೆ ನೋಡ್ರಿ ಗೈದಿ. ಈಗ ನೀರು ಬಿಟ್ಟಾರ. ಅದಕ್ಕೆ ನೀರು ಬಿಟ್ಟು ಕಾಸಿನ ಕಾಯಿ ಆಗಿದಾವೆ, ಮತ್ತೆ ಕೊಯ್ಬೇಕ್ರಿ. ಕಾಯಿ ಏನೋ ಆಗಿದಾವೆ, ಮತ್ತೆ ಕೊಯ್ಬೇಕತ್ರಾಗನ್ನ. ಇದ ನೋಡ್ರಿ ನಮ್ಮ ಬೋರ್ ನೀರು ಬಟ್ ಅಲ್ಲಿ ಡ್ರಿಪ್ ಹಚ್ಕಾಸಿ ಇಲ್ಲಿ ಇಷ್ಟು ನೀರು ಬರತಿ, 2 ಇಂಚು ಫುಲ್ ಬರತಿ. ಇನ್ನು ಮಳೆ ಬೇಸಿಗೆಗಾಲದಾಗ ಏನಾಕತ್ತೆ ನೋಡ್ಬೇಕು. ಏಪ್ರಿಲ್ ಮೇ ತಿಂಗಳದಾಗ ನೋಡ್ಬೇಕು. ಮುಂದಿನ ತಿಂಗಳಂತ್ರ ಹತ್ರ ಎಷ್ಟು ನೀರು ಬರತ್ತ ಅನ್ನೋದು ಗೊತ್ತಾಕತಿ. ಕಳೆದು ಎಲ್ಲ ತೆಗ್ದಾರು. ಅಜ್ಜಿ ಕಡೆನ ಒಂದಿಟ್ಟು ಪಾಳಿಗೆ ಐತಿ, ಆ ಕಡೆನ ಒಂದಿಟ್ಟು ಯಾಕೋ ತೊಂಡಿ ಬೆಳೆ ಸರಿಯಾಗಿ ಬರಲಿಲ್ಲ. ಕಳೆನೂ ಜಾಸ್ತಿ ಆಗತ್ತೆ. ಇಲ್ಲಿ ಬಿಸಿಲು ಆತಿನ ಒಂದಿಟ್ಟು ಮನೆಗೆ ಹೋಗಿ ಕಸ ಊಟ ಮಾಡಿ ಮತ್ತು ಸಾಯಂಕಾಲ ಬಂದು ರಾತ್ರಿ ಸಾಯಂಕಾಲ ಬಂದು ಕಸ ಏನರ ಇನ್ನೊಂದಿಟ್ಟು ಕರಿ ಎಂಬೋದ್ರಿ ಆಗಲ ಬೆಳ್ಯಾಗ ಏನಾರ ಮಾಡೋದ್ರಿ. ಈಗ ಮನೆಗೆ ಹೋಗ್ರಿ. ಇಲ್ಲೂ ನೋಡ್ರಿ ಬಾಜುಕಿನ ಹೊಲದವ್ರು ಇಲ್ಲೂ ಏನು ಮಿಷಿನ್ ಗಿಡ ಹಚ್ತಾರೋ ಏನು ಮಾಡ್ತಾರೋ, ಪ್ಲಾಸ್ಟಿಕ್ ಹಾಕಿ ರೆಡಿ ಮಾಡಿ ಇಟ್ಟಾರು. ಏನು ನನಗೆ ಅನ್ಸಿಮಟ್ಟಿಗೆ ಮಿಷಿನ್ ಗಿಡ ಹಚ್ತಿರ್ಬೋದು ಇದ್ರಾಗ. ಯಾಕಂದ್ರೆ ಇನ್ನು ಹಾಗಲ ಬೆಳೆ ಲೇಟ್ ಆಕತ್ರಿ. ಮಿಷಿನ್ ಗಿಡನ ಹಚ್ತಾರೆ ಕಾಣತ್ತದಕ್ಕೆ ನೋಡ್ಬೋದು. ಇಲ್ಲಿ ಎಲ್ಲ ಲಾವಣಿ ಎಲ್ಲ ರೆಡಿ ಮಾಡಿ ಇಟ್ಟಾರು.